ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಅಚ್ಚುಮೆಚ್ಚಿನ ಚಿನ್ನು. ಇವತ್ತು ಚಾಲೆಂಜ್ ನಂಬರ್ 3 ಮೂರನೇ ದಿನ. ಹಾಗೆ ಹೊರಗಡೆ ಬಂದ್ರೆ ನಮ್ ರಂಜು ಅವ್ರ ಮನೇಲಿ ಯಾಕೋ ಅಳ್ತಿದ್ಲು. ಯಾಕವ್ವ ಅಂತ ಕೇಳಿದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವಳು ನಿನ್ನೆ ಹೊಡೆದಿರೋದು ಇನ್ನೂ ಬೇಜಾರಲ್ಲಿದ್ದು. ನಂತರ ನಾನು ಬೈಕ್ ತಗೊಂಡು ಹೊಲ್ತಕ್ಕ ಹೊಡ್ಬರೋಣ ಅಂತ ಹೋಯ್ತಿದೆ. ಹಾಗೆ ಇದು ಯಾವ್ದಪ್ಪ ಕಾಡು ಅನ್ಕೋಬೇಡಿ, ಇದು ಮಿನಿ ಫಾರೆಸ್ಟ್ ನಮ್ಮವ್ರದ್ದು. ನನ್ಗೊಂದು ಡೌಟು ಫ್ರೆಂಡ್ಸ್, ನಮ್ಮೂರು ಫಾರೆಸ್ಟ್ ಅಲ್ಲಿ ಇದುವರೆಗೂ ನಾನು ಒಂದು ಆನೆನೂ ನೋಡಿಲ್ಲ. ನಾವು ಹೊಲಕ್ಕೆ ಹೋಗ್ಬಿಟ್ಟು ನಮ್ಮ ರಾಗಿ ಹುಲ್ಲು ಒಣಗೈತಾ ಅಂತ ನೋಡಿದೆ. ಇಲ್ಲಿ ನೋಡಿದ್ರೆ ರಾಗಿ ಹುಲ್ಲೇ ಇಲ್ಲ, ಹೊಲದಲ್ಲಿ ಎಲ್ಲ ಒಣಗಿತು. ನಾಳೆ ಮಿಷಿನಲ್ಲಿ ಕಳ್ಸೋಣ ಅಂದ್ಬಿಟ್ಟು ಬಂದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನಪ್ಪ ಬೆಳಿಗ್ಗೆಲೆ ಬಂದ್ಬಿಟ್ಟೈತೆ ಸೂರ್ಯ ಅನ್ಕೊಂಡು ಇವತ್ತು ಭಾರಿ ಖುಷಿಯಾಗಿದೆ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಮನೆಗೆ ಬಂದು ರೆಡಿಯಾಗಿ ನಾನು ಹೋಗಿದ್ದು ಧರ್ಮಸ್ಥಳ ಆಫೀಸ್ಗೆ. ಸಂಘದ್ದು ಚೀಟಿ ಕಟ್ಬೇಕಿತ್ತು. ಹಾಗೆ ಕಟ್ಬಿಟ್ಟು ಬಂದ್ಮೇಲೆ ನಾನು ರೆಡಿಯಾಗಿ ಹೋಗಿದ್ದು ಕೆಲ್ಸಕ್ಕೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕೆಲಸ ಮುಗಿಸ್ಕೊಂಡ್ ನೋಡ್ತೀನಿ, ರಾಗಿ ಇವತ್ತು ಮೋಡ ಯಾಕೋ ಸಿಕ್ಕಾಪಟ್ಟೆ ಇತ್ತು. ಮಳೆ ಬತ್ತಾರೋ ತರ ಕಾಣಿಸ್ತಿತ್ತು. ಅದು ಬೇಗ ಒಳಿಕೆ ಎಲ್ಲಾನು ತೆಗ್ದಾಕಿ ರಾಗಿ ಎಲ್ಲಾನು ಒಂದಕ್ಕೆ ಮನೆ ಒಳಿಕೆ. ಆಮೇಲೆ ನಾನು ಹೋಗಿದ್ದು ಬೆಡದ್ಪುರಕ್ಕೆ ಚೀಲ ತರನ ಅಂತ ಹೋದೆ ರಾಗಿ ತುಂಬಕ್ಕೆ ಅಂತ. ಏನಪ್ಪಾ ಬೆಟ್ಟ ತೋರಿಸ್ತವನೆ ಅನ್ಕೋಬೇಡಿ, ಇದು ನಮ್ಮೂರ್ ಪಕ್ಕದಲ್ಲಿರುವ ಬೆಟ್ಟ. ಅಲ್ಲಿ ಅಂಗಡಿಗೆ ಹೋಗಿ ಚೀಲ ತಗೊಂಡೆ, ಹಾಕ್ತಾವ್ರೆ ಅಣ್ಣ. ನಂತರ ಚೀಲ ಎಲ್ಲ ತಗೊಂಡು ಬೈಕಲ್ಲಿ ಹಾಕೊಂಡು ನಾನ್ ಬಂದೆ ಮತ್ತೆ ಊರ್ಗೆ ಸೈಡ್ ಕವರನ ಅಂತ ಹೋಗ್ತಾ ಇದೆ. ಆಗ ನಾವು ನಮ್ಮ ಕಂಡ ಇದೇನ್ ಸ್ಕೂಲಿಂಗ್ ಬಂದವನ ಅಂತ ಮಾತಾಡ್ಸೋಣ ಅಂತ ಹೋದೆ. ಅವ್ನು ನೋಡಿದ್ರೆ ಇವತ್ತು ಯಾಕೋ ವೀಸೆ ಪಾರ್ವೈರ್ ಹಾಕೋನೆ ಅಂತ ರೇಗಿಸ್ದೆ. ಅದಕ್ಕೆ ನಗಾಡ್ಕೊಂಡು ಪಂಚೆ ಮುಚ್ಕೊಂಡು ಓಡೋದ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ರಂಜು ಅವನ್ ಹಾಕಿರೋ ಸಾಕ್ಸ ರಿಪೀಟ್ ನಾನು ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಿದ್ಲು. ರಾಣಿ ಫುಲ್ ಲೋಡ್ ಆಗಿತ್ಲು ಅಂದ್ಬಿಟ್ಟು ಅವಳನ್ನ ಕರ್ಕೊಬರೋಣ ಅಂತ ಹೋಗಿದೆ. ಅವಳು ಇವತ್ತು ಫುಲ್ ಲೋಡ್ ಆಗಿ ಬತ್ತಿದ್ಲು. ಒಳಿಕ್ ಹಾಕಿರೋ ರಾಗಿ ಎಲ್ಲ ಮೂಟೆ ತುಂಬಾನ ಅಂತ ತುಂಬಿ ಎಲ್ಲ ರೆಡಿ ಮಾಡಿದೆ. ಮೂಟೆ ಎಲ್ಲ ಕಟ್ಟಿ ಎಲ್ಲಾನು ಒಂದಕ್ಕೆ ಅಟ್ಟೆ ಹಾಕಿ ಅಷ್ಟ್ರಲ್ಲಿ ನಮ್ಮೂ ಮಾತಾಡ್ಸ್ಕೊಂಡು ಗೇಮ್ ಆಡೋಣ ಅಂದ. ಆಡೋಣ ತಡಿ ಅಂತ ಹೇಳಿ ರಾಗಿ ಎಲ್ಲ ಒಳಿಕ್ ಗುಡ್ಡೆ ಹಾಕೋದಕ್ಕೆ ಇಷ್ಟು ಬೇವರು ಈಚೆ ಗೊತ್ತು. ಮೇಘನ ಅಣ್ಣ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಆ ಡ್ಯಾನ್ಸ್ ನಿನ್ ಮುಂದೆ ಮಾಡ್ತೀನಿ ನೋಡೋಣ ಅಂತ. ಅವ್ಳು ಡ್ಯಾನ್ಸ್ ನೋಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.